ಆ ಹುಡುಗಿನ ಮನೆಗೆ, ಗಂಡನ ಮನೆಗೆ ಕಳಿಸ್ಬಿಟ್ಟು ಈ ಅಪ್ಪ ಅಮ್ಮಂದ್ರು ಸುಮ್ನೆ ಇರ್ತಾರ? ಇರಲ್ಲ. ದಿನಾ ರಾತ್ರಿ ಈಕಿ ಯಾರು ಹುಡುಗಿ ಇವರಮ್ಮ ಫೋನ್ ಮಾಡೋದು. ಏನಮ್ಮ ಚೆನ್ನಾಗಿದ್ಯಾ? ಏನ್ ಅಡಿಗೆ ಮಾಡಿದ್ಯಾ? ಏನ್ ಸಮಾಚಾರ ಗಂಡನ ಮನೇಲಿ ಅಂತ ಈಕಿ ಕೇಳೋದು. ಆಕಿ ಪಾಪ ಏನೋ ಸುಖವಾಗಿದ್ಲು, ಸುಖವಾಗಿರ್ತಾಳೆ, ಏನೋ ಹೇಳ್ತಾಳೆ. ಇಲ್ಲ ಇವತ್ತು ಅಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ, ಪಲಾವ್ ಮಾಡಿದ್ದೆ. ಇಲ್ಲ ಹೀಗೆ ಹೇಳ್ತಾಳೆ, ಇಲ್ಲ ಅತ್ತೆ ಮಾವನ ಜೊತೆ ಗಂಡನ ಜೊತೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನೊಂದು ಅನ್ಬೋದು, 4-6 ಜನ ಬಂದಿದ್ರು ನಮ್ಮ ಅತ್ತೆ ಮಾವನ ಕಡೆ ಸಂಬಂಧಿಕರು, ಗೆಸ್ಟುಗಳು, ಅವ್ರಿಗೆಲ್ಲ ಸ್ಪೆಷಲ್ ಆಗಿ ಅಡಿಗೆ ಮಾಡಿದೆ ಅಂತ ಹೇಳ್ತಾಳೆ. ಈಕಿ ನೀನ್ ಅಡಿಗೆ ಮಾಡಿದ್ಯಾ? ನಿನ್ ಗಂಡಂಗೆ ಹೇಳ್ಬೇಕಾಗಿತ್ತೋ, ಸ್ವಿಗ್ಗಿ ಝೊಮ್ಯಾಟೊ ಇದಲ್ಲ ಅಲ್ಲಿಂದ ತರಿಸ್ಬೇಕಾಗಿತ್ತು. ಏನೋ ನೋಡ್ತಾ ಇದ್ರೆ ನಿನ್ನಿಂದ ತುಂಬಾ ಕೆಲಸ ತೆಗಿಸ್ತಾ ಇದ್ದಾರೆ ನಿಮ್ಮ ಅತ್ತೆ ಮನೆಯವರು ಅಂತ ಈಕಿ ಅಂತಾಳೆ. ಆಕೆ ಪಾಪ ಎಲ್ಲೋ ಏನೋ ಸಂತೋಷವಾಗಿ ಮಾಡ್ಕೊಟ್ಟಿರ್ತಾಳೆ. ಈ ತರ ಇನ್ಸ್ಟ್ರಕ್ಷನ್ಸ್, ಈ ತರ ಮೆಸೇಜಸ್ ಹೋದ್ರೆ ಆಕೆಗೆ ಆವಾಗ ಗೊತ್ತಾಗಲ್ಲ. ನೆಕ್ಸ್ಟ್ ಟೈಮ್ ಆ ಪ್ರಸಂಗ ಬಂದಾಗ, ಯಾರೋ ಗೆಸ್ಟ್ಗಳು ಬರ್ತಾರೆ, ಏನೋ ಅಡಿಗೆ ಮಾಡ್ಬೇಕು ಅಂದಾಗ ಆಕೆ ಅಂತಾಳೆ, ನಮ್ಮಮ್ಮ ಹೇಳಿದ್ಲಲ್ಲ, ನಾನ್ಯಾಕೆ ಮಾಡ್ಬೇಕು ಇಷ್ಟು ಜನಕ್ಕೆ? ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನಗೂ ಕಷ್ಟ, ನನಗ್ ಮಾಡಕ್ಕಾಗಲ್ಲ. ಅವರು ಸುಮ್ಮನೆ ಬಿಟ್ಬಿಡು ಅಂತಂದ್ರೆ ಈಕಿ ಕೇಳಲ್ಲ. ಈಕಿ ಇಲ್ಲಿ ಕೂತ್ಕೊಂಡು ಮಗಳಿಗೆ ಹೇಳ್ತಾಳೆ ಗಂಡನ ಜೊತೆ ನೀನ್ ಹೇಗ್ ಬದುಕಬೇಕು ಅಂತ. ಅವ್ರು ಹೇಗೋ ಬದುಕೊಂತಾರಮ್ಮ, ಅವ್ರು ಹೇಗೋ ಬದುಕ್ತಾರೆ ಅವರು. ಈಕಿ ಹೇಳ್ತಾಳೆ ನಿನ್ನ ಅತ್ತೆ ಮಾವನ ಜೊತೆ ನೀನ್ ಹೇಗಿರ್ಬೇಕು ಅಂತ. ಅಲ್ಲಿರೋ ಪರಿಸ್ಥಿತಿ, ಮನೆ ವಾತಾವರಣ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಅವ್ರು ಹೇಗೋ, ಆ ಹುಡುಗಿ ಹೇಗೋ ಬದುಕ್ತಾಳೆ, ಹೇಗೋ ಸಂತೋಷವಾಗಿರ್ತಾಳೆ. ಇಲ್ಲಿಂದ ಹೀಗೆ ಹೋಗೋದ್ರಿಂದ ಏನಾಗುತ್ತೆ, ಆ ಹುಡುಗಿ ತಲೆ ಕೆಡುತ್ತೆ. ಇದಿರ್ಲಿ, ಇದು ನಡೀತಾ ಇರೋ ವಿಚಾರ. ಇಲ್ಲಿ ಕೃಷ್ಣ ಸುಭದ್ರೆಗೆ ಇನ್ನೊಂದು ಮಾತು ಹೇಳ್ತಾನೆ.